ಬಾಲಕ ಸಾತ್ವಿಕ್ ರಕ್ಷಣೆಗೆ ಕಾರ್ಯಾಚರಣೆ ಮುಂದುವರೆದಿದ್ದು ಘಟನಾ ಸ್ಥಳದಲ್ಲಿ ಈಗ ಆಂಬ್ಯುಲೆನ್ಸ್ಗಳು ಬೀಡುಬಿಟ್ಟಿವೆ. ಕೊಳವೆ ಬಾವಿಗೆ ಬಿದ್ದಿರುವ ಬಾಲಕನ ರಕ್ಷಣೆಗೆ ಹರಸಾಹಸ ಕೊನೆಯ ಹಂತ ತಲುಪಿದೆ. ಈಗ ಸಾತ್ವಿಕ್ ರಕ್ಷಣಾ ಕಾರ್ಯಾಚರಣೆ. ಕೊಳವೆ ಬಾವಿ ಬಳಿಯಿಂದ ಈಗ ರಕ್ಷಣಾ ಸಿಬ್ಬಂದಿ ಹೊರಬಂದಿದ್ದಾರೆ. ಕೊಳವೆ ಬಾವಿಗೆ ಸಮಾನಾಂತರವಾಗಿ ಸಿಬ್ಬಂದಿ ರಂಧ್ರ ಕೊರೆದಿದ್ದಾರೆ. ಅಡ್ಡಲಾಗಿ ಬಂಡೆ ಬಂದಿದ್ದರಿಂದ ಕಾರ್ಯಾಚರಣೆ ಸ್ವಲ್ಪ ವಿಳಂಬ ಆಯಿತು. ಯಂತ್ರ ಬಿಟ್ಟು ಈಗ ಚಾಣ ಸುತ್ತಿಗೆಯಿಂದ ಬಂಡೆ ಒಡೆಯುವಂತಹ ಪ್ರಯತ್ನ ಮಾಡಲಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಸಾತ್ವಿಕ್ನನ್ನ ಈಗ ಸುರಕ್ಷಿತವಾಗಿ ಹೊರತೆಗೆಯೋದಕ್ಕೆ ಸಿಬ್ಬಂದಿ ಎಲ್ಲ ರೀತಿಯ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಕಳೆದ 20 ಗಂಟೆಗಳಿಂದಲೂ ನಡೀತಾ ಇರುವಂತಹ ಕಾರ್ಯಾಚರಣೆ. ಸಾತ್ವಿಕ್ ಕೊಳವೆ ಬಾವಿಯ ಒಳಗಡೆ ಬಿದ್ದು 20 ಗಂಟೆಗಳ ಕಾಲ ಆಗಿದೆ. ಈಗ ಸುರಕ್ಷಿತವಾಗಿ ಸಾತ್ವಿಕ್ ಹೊರಬರಲಿ ಅಂತ ಎಲ್ಲ ಕಡೆ ಪ್ರಾರ್ಥನೆ ನಡೀತಾ ಇದೆ. ಒಂದು ಕಡೆಗೆ ಇನ್ನೊಂದು ಕಡೆ ಇಲ್ಲಿ ಪ್ರಯತ್ನ ಯಾವ ಮಟ್ಟಿಗೆ ಆಗಿದೆ ಅಂತಂದ್ರೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಸಾತ್ವಿಕ್ನನ್ನ ಹೊರತೆಗೆಯುವಂತಹ ಸಾಧ್ಯತೆ ಇದೆ. ಸುರಕ್ಷಿತವಾಗಿ ಹೊರತೆಗೆಯೋದಕ್ಕೆ ಅಲ್ಲಿ ಪರ್ಯಾಯವಾಗಿ ಸುರಂಗವನ್ನ ಕೊರೆದು ಇನ್ನು ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಸಾತ್ವಿಕ್ ಸುರಕ್ಷಿತವಾಗಿ ಹೊರಬರಬಹುದು ಅನ್ನುವಂತಹ ವಿಶ್ವಾಸವಿದೆ. ಕೊಳವೆ ಬಾವಿಗೆ ಸಮಾನಾಂತರ ರಂಧ್ರವನ್ನ ಈಗ ಸಿಬ್ಬಂದಿ ಕೊಡ್ದಿರೋದು. ಮಂಜುನಾಥ್ ಮೆಕಡೇಮಿಯಾ ಕೃಷಿಯಲ್ಲಿ ಎಕರೆಗೆ ವರ್ಷಕ್ಕೆ 20 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ನಾವೀಗ ಗಮನಿಸಬಹುದು ದೃಶ್ಯದಲ್ಲಿ ಅಡ್ಡಲಾಗಿ ಬಂಡೆ ಬಂದಿದ್ದರಿಂದಾಗಿ ಸ್ವಲ್ಪ ಕಾರ್ಯಾಚರಣೆ ವಿಳಂಬ ಆಯಿತು ಈ ಸಂದರ್ಭ. ಆದರೆ ಇಲ್ಲಿ ಯಾವ ಕಾರಣಕ್ಕೂ ರಕ್ಷಣಾ ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಲಾಗಿಲ್ಲ, ಮುಂದುವರಿಸಲಾಗ್ತಾ ಇದೆ. ಇನ್ನು ಕೊಳವೆ ಬಾವಿಯಲ್ಲಿರುವಂತಹ ಮಗು ಪ್ರಾಣಕ್ಕೆ ಅಪಾಯವಾಗಿಲ್ಲ. ನಿರಂತರವಾಗಿ ಆಮ್ಲಜನಕ ಪೂರೈಕೆ ಆಗ್ತಾ ಇದೆ. ಮಗು ಅಳುತ್ತಿರುವ ಶಬ್ದ ಕೇಳಿಸ್ತಾ ಇದೆ ಅಂತ ರಕ್ಷಣಾ ಸಿಬ್ಬಂದಿ ಹೇಳಿದ್ದಾರೆ. ಈಗಾಗಲೇ ಮಗು ಇರುವ ಸ್ಥಳಕ್ಕೆ ನಾವು ತಲುಪಿದ್ದೀವಿ. ಮಗು ಪ್ರಾಣಕ್ಕೇನು ಅಪಾಯ ಆಗ್ಲಿಕ್ಕಿಲ್ಲ. ಇನ್ನು ಅಡ್ಡಲಾಗಿ ರಂಧ್ರ ಕೊರೆಯುವ ಕೆಲಸ ಆಗಬೇಕಾಗಿದೆ. ಮಗು ಅಳ್ತಾ ಇರುವಂತಹ ಶಬ್ದ ಕೇಳಿಸ್ತಾ ಇದೆ. ಪ್ರಾಣ ಅಪಾಯ ಆಗಿಲ್ಲ ಮಗುವಿಗೆ ಕೊಳವೆ ಬಾವಿಯಲ್ಲಿರುವಂತದ್ದು. ನಿಜಕ್ಕೂ ಕೂಡ ಇದು ಒಂದು ಸಮಾಧಾನಕರ ಸುದ್ದಿ. ಹೋಲ್ ಬಿದ್ದದ್ರಿ. ಈಗ ಬರೀ ಹೋಲ್ ಬಿದ್ದದ. ಈಗ ಅದಕ್ಕೆ ಏನ್ ಮಾಡೋದ್ರಿ, ಅಡ್ಡಗಲ್ ಮಾಡ್ಕೋಬೇಕು. ಅಟಕಿಗೆ ಇದ್ರ ಜಾಗ ಅದ್ರ ಕಾಲಾಗ ಒಂಜಾರ ಅದ ದೊಡ್ಡದ್ ಮಾಡ್ಕೊಂಡು ತೆಗಿತಾರ. ಕ್ಯಾಮ್ರಾ ಬಿಟ್ಟಿರಲ್ಲ? ಕ್ಯಾಮ್ರಾ ಬಿಟ್ಟಿದೇವ್ರ ಒಳಗೆ. ಏನ್ ಕಾಣಿಸ್ತಾ ಇದೆ? ಅದ ಕ್ಯಾಮ್ರಾದಾಗ ಏನ್ ಅವಾಜ್ ಬರ್ತಾರೆ ಹುಡುಗಳದು ಬರ್ತದೆ. ಬರ್ಲಿಕತ್ತದ. ಜೀವಂತವಾಗಿದೆ. ಇನ್ನ ಜೀವಂತವಾಗಿದೆ. ಇನ್ನ ಅವಾಜ್ ಬರ್ಲಿಕತ್ತದ ಬರತ್ತದ. ಇನ್ನೆಷ್ಟು ನಿಮಿಷ ಆಗ್ಬೋದ್ರಿ? ಇನ್ನ ಅದು ಒಂದ್ 10-15 ಮಿನಿಟ್ ರೀ. ಇದೊಂದ್ 10 ಒಂದ್ ಅರ್ಧ ಗಂಟೆದಾಗ ಆಗ್ತದೆ. ಇಲ್ರಿ ಹೋಲ್ ಬಿದ್ದದ್ರಿ. ಈಗ ಬರೀ ಹೋಲ್ ಬಿದ್ದದ. ಈಗ ಅದಕ್ಕೆ ಏನ್ ಮಾಡೋದ್ರಿ, ಅಡ್ಡಗಲ್ ಮಾಡ್ಕೋಬೇಕು. ಅಟಕಿಗೆ ಇದ್ರ ಜಾಗ ಅದ್ರ ಕಾಲಾಗ ಒಂಜಾರ ಅದ ದೊಡ್ಡದ್ ಮಾಡ್ಕೊಂಡು ತೆಗಿತಾರ. ಕ್ಯಾಮ್ರಾ ಬಿಟ್ಟಿರಲ್ಲ? ಕ್ಯಾಮ್ರಾ ಬಿಟ್ಟಿದೇವ್ರ ಒಳಗೆ. ಏನ್ ಕಾಣಿಸ್ತಾ ಇದೆ? ಅದ ಕ್ಯಾಮ್ರಾದಾಗ ಏನ್ ಅವಾಜ್ ಬರ್ತಾರೆ ಹುಡುಗಳದು ಬರ್ತದೆ. ಬರ್ಲಿಕತ್ತದ. ಜೀವಂತವಾಗಿದೆ. ಇನ್ನ ಜೀವಂತವಾಗಿದೆ. ಇನ್ನ ಅವಾಜ್ ಬರ್ಲಿಕತ್ತದ ಬರತ್ತದ. ಇನ್ನೆಷ್ಟು ನಿಮಿಷ ಆಗ್ಬೋದ್ರಿ? ಇನ್ನ ಅದು ಒಂದ್ 10-15 ಮಿನಿಟ್ ರೀ. ಇದೊಂದ್ ಒಂದ್ ಅರ್ಧ ಗಂಟೆದಾಗ ಆಗ್ತದೆ. ಇಲ್ರಿ ಹೋಲ್ ಬಿದ್ದದ್ರಿ. ಈಗ ಬರೀ ಹೋಲ್ ಬಿದ್ದದ. ಈಗ ಅದಕ್ಕೆ ಏನ್ ಮಾಡೋದ್ರಿ, ಅಡ್ಡಗಲ್ ಮಾಡ್ಕೋಬೇಕು. ಅಟಕಿಗೆ ಇದ್ರ ಜಾಗ ಅದ್ರ ಕಾಲಾಗ ಒಂಜಾರ ಅದ ದೊಡ್ಡದ್ ಮಾಡ್ಕೊಂಡು ತೆಗಿತಾರ. ಕ್ಯಾಮ್ರಾ ಬಿಟ್ಟಿರಲ್ಲ? ಕ್ಯಾಮ್ರಾ ಬಿಟ್ಟಿದೇವ್ರ ಒಳಗೆ. ಏನ್ ಕಾಣಿಸ್ತಾ ಇದೆ? ಅದ ಕ್ಯಾಮ್ರಾದಾಗ ಏನ್ ಅವಾಜ್ ಬರ್ತಾರೆ ಹುಡುಗಳದು ಬರ್ತದೆ. ಬರ್ಲಿಕತ್ತದ. ಜೀವಂತವಾಗಿದೆ. ಇನ್ನ ಜೀವಂತವಾಗಿದೆ. ಇನ್ನ ಅವಾಜ್ ಬರ್ಲಿಕತ್ತದ ಬರತ್ತದ. ಇನ್ನೆಷ್ಟು ನಿಮಿಷ ಆಗ್ಬೋದ್ರಿ? ಇನ್ನ ಅದು ಒಂದ್ 10-15 ಮಿನಿಟ್ ರೀ. ಇದೊಂದ್ ಅರ್ಧ ಗಂಟೆದಾಗ ಆಗ್ತದೆ. ಇದು ರಕ್ಷಣಾ ಸಿಬ್ಬಂದಿ ಆಡಿರುವಂತಹ ಮಾತು ನಿಜಕ್ಕೂ ಹೆತ್ತ ಕರುಡಿಗೆ ಸಮಾಧಾನ ಕೊಡುವಂತಹ ವಿಚಾರ. ಅಷ್ಟೇ ಅಲ್ಲ, ಸಾತ್ವಿಕ್ ಜೀವಂತವಾಗಿ ಸುರಕ್ಷಿತವಾಗಿ ಹೊರಗೆ ಬರಲಿ ಅಂತ ಬೇಡ್ಕೊಂಡಂತಹ ಅಷ್ಟು ಜನರಿಗೂ ಕೂಡ ಸ್ವಲ್ಪ ಸಮಾಧಾನ ತರುವಂತಹ ವಿಚಾರ. ತಗೊಳ್ಳೋದ್ರಿ ರೌಂಡ್ ಇದು ಮಾಡ್ಕೊಂಡು ಕಟ್ ಮಾಡಿ ತಗೊಂಡ್ ಮತ್ತೆ ಹಗ್ಗ ಕಟ್ ಮಾಡ್ಕೊಂಡು ತಗೊಂಡ್ಬಿಡಿದ್ರು ಹೊರಗೆ. ಈಗ ಸುರಂಗ ಮಾರ್ಗ ಕೊಡದ್ರಿ, ಎಷ್ಟು ಹೋಲ್ ಇದೆ ಅದು ಅಗಲಕ್ಕೆ? ಅದು ಎಷ್ಟೈತಿ ಪಾಯಿಂಟ್ ಒಂದು 6-7 ಇಂಚು ಬರ್ತೈತ್ರಿ. ಅದು 6-7 ಇಂಚು ಇದೆ. ಈಗ ಹೋಲ್ ಎಷ್ಟು ಹೋಲ್ ಬಿದ್ದದೆ? ಅದು ಹೋಲ್ ಒಂದು 6-7 ಇಂಚು ಬಿದ್ದೈತ್ರಿ. ನಮ್ದು ಬಿದ್ದದ. ಹೋಲ್ ಬಿದ್ದಾಗ ಮ್ಯಾಲಿಂದ ಲೈಟ್ ಬಿದ್ದಿದ್ದು ಕಾಣಿಸತ್ತ ನಿಮ್ಗೆ? ಲೈಟ್ ಬಿದ್ದು ಕಾಣಿಸಲ್ರಿ. ಯಾಕಂದ್ರೆ ನಾವು ಹುಡುಗ ಮ್ಯಾಗ ಐತ್ರಿ, ನಾವು ತಳಗದೇವಲ್ರಿ, ಅದು ಕಂಡು ಬರೋದಿಲ್ಲ. ಹೋಲ್ ಸಣ್ಣ ಇರ್ತೈತ್ರಿ. ಅದು ಆ ಹೊಲ್ದಾಗ ಗತ್ತು ಬರೋದಿಲ್ಲ. ಅಳು ಸಪ್ಪಳ ಅಟ್ಟೆ ಬರ್ತೈತ್ರಿ. ಹೋಲ್ ಬಿದ್ದದ 1 ಇಂಚಿಂದ ಬರ್ತೈತ್ರಿ. ಸಣ್ಣ ಇಂಚು ಪ್ರಮಾಣದಷ್ಟು. ಮಗುಂದು ಏನೇನು ಸೌಂಡ್ ಬರ್ತಾ ಇದೆ? ಅಳು ಸಪ್ಪಳ ಬರ್ತೈತ್ರಿ. ಹೆಂಗ್ ಬರ್ತದೆ? ಮಾಡ್ತದ್ರಿ ಹುಡುಗ. ಕೇಳತ್ತ ಸೌಂಡ್? ಸೌಂಡ್ ಕೇಳಿ ಬರ್ತಾವ್ರಿ. ಮಗು ಬದುಕಿ ಬರ್ತದಂತೀರಿ ನೀವು? ಮಗು ಇನ್ನೇನು 11 ತಾಸು ರೀ. ಮತ್ತು ಉಳಿಸು ಕಾಲಾಗರಿ ಇಟ್ಟೇವಲ್ಲ, ರಾತ್ರಿ ಬೆಳಗಾನ ಕಷ್ಟಪಟ್ಟಿವ್ರಿ. ಈಗ ಇನ್ನೂ ಎಷ್ಟು ಕಲ್ಲು ಚಪ್ಪಡಿ ಇದೆ ಅಲ್ಲಿ? ಇನ್ನೊಂದು ಅರ್ಧ ಗಂಟೆ ಒಂದು ಗಂಟೆ ಹೋಗ್ಬೋದು. ಸರಿಯಾಗಿ ಬರ್ತಾ ಇಲ್ಲ ಯಾಕದ ಕಲ್ಲು ಹಾರ್ಡ್ ಐತ್ರಿ. ಮಾಂಜ್ರಿ ಐತಿ. ಅದು ಅಟ್ಟೆ ಎಲ್ಲಿ ಹೊಡಿತೇವೆ ಅಟ್ಟೆ ಹಿಟ್ಗಲ್ಲ ಐತಿ. ಅದು ಅಷ್ಟೇ ಬರೋದಿಲ್ಲ. ಬರೋದಿಲ್ಲ ರೀ. ಅದು ಹಾರ್ಡ್ ಐತಲ್ಲ.
ಅದಕ್ಕೆ ಬರೋದಿಲ್ಲ ರೀ, ಹಾರ್ಡ್ ಐತಿ ಫುಲ್. ಒಟ್ಟು ಮಗುನ ಸೌಂಡ್ ಕೇಳಿಸ್ತಾ ಅಂತ ಹೇಗೆ ಕೇಳಿಸ್ತೀರಿ, ಈಗ ಸೌಂಡ್ ಕೇಳಿಸ್ತು ನಮಗೆ ಧೈರ್ಯ ಬತ್ರಿ ಸ್ವಲ್ಪ. ಬೇರೆ ಬಂದದ ಮಾಡಿದ ಪರಿಶ್ರಮಕ್ಕೆಲ್ಲ ಈಗ ನೀವು ಫಲ ಸಿಕ್ಕಂತೀರಿ. ಹಾಂ ಸಿಕ್ತ್ರಿ, ಮಾಡೋದಕ್ಕೆ ಯಾಕಂದ್ರೆ ಮಾಡೋದಕ್ಕೆ ಇಟ್ಟು ಕಷ್ಟಪಟ್ಟು ಇದು ಆಗ್ಯದ ರೀ. ಇದು ಏನು ರಕ್ಷಣಾ ಒಂದು ಕಾರ್ಯದಲ್ಲಿ ತೊಡಗಿರ್ತಕ್ಕಂಥ ರಾಮಚಂದ್ರ. ಓಕೆ, ಇದು ರಕ್ಷಣಾ ಕಾರ್ಯಾಚರಣೆ ನಡೆಸ್ತಾ ಇರುವಂತಹ ಸಿಬ್ಬಂದಿ ಹೇಳಿರುವಂತಹ ಮಾತು ಏನಂದ್ರೆ, ಇಲ್ಲಿ 15 ಮೀಟರ್ ರಂಧ್ರ ಕೊರೆದ್ರೆ ಸಾಕು, ಮಗುವನ್ನ ತಲುಪಿಬಿಡ್ತೀವಿ. ಇನ್ನೊಂದು ಅರ್ಧ ಗಂಟೆ ಅಷ್ಟು ಸಮಯ ಅಷ್ಟೊತ್ತಿಗೆ ನಾವು ಮಗುವನ್ನು ತಲುಪ್ತೀವಿ ಅಂತ ಸಿಬ್ಬಂದಿ ಹೇಳ್ತಾ ಇದ್ದಾರೆ. ಈಗ ಅವ್ರು ಹೇಳಿರುವಂತಹ ಮಾತು ಇದು ಏನಂದ್ರೆ, ಮಗು ಅಳುತ್ತಿರುವಂತಹ ಶಬ್ದ ಕೇಳಿಸ್ತಾ ಇದೆ ಕ್ಯಾಮ್ರಾದಲ್ಲಿ ಅಂತ. ಇದು ಸಮಾಧಾನ ತರುವಂತಹ ವಿಚಾರ. ಮಗು ಪ್ರಾಣಾಪಾಯ ಆಗಿಲ್ಲ, ಮಗುವಿಗೆ ಪ್ರಾಣಕ್ಕೆ ಯಾವುದೇ ತೊಂದರೆ ಆಗಿಲ್ಲ ಇಲ್ಲಿ ತನಕ ಅನ್ನುವಂಥದ್ದು. ಹೀಗೆ ಸುರಕ್ಷಿತವಾಗಿ ಮಗುವನ್ನು ಹೊರತೆಗೆಯುವ ತನಕ ಮಗು ಯಾವುದೇ ಸಮಸ್ಯೆಗೆ ಸಿಕ್ಕಾಕೊಳ್ಳದೆ, ಉಸಿರಾಟದ ಸಮಸ್ಯೆ ಸಿಕ್ಕಾಕೊಳ್ಳದೆ ಸುರಕ್ಷಿತವಾಗಿ ಹೊರಬಂದರೆ ಸಾಕು ಅನ್ನುವಂಥದ್ದು ಈಗ ಎಲ್ಲರೂ ಕೇಳ್ತಾ ಇರುವಂತಹ ಒಂದು ವಿಚಾರ. ಎಲ್ಲರ ಹಾರೈಕೆ, ಎಲ್ಲರ ಪ್ರಾರ್ಥನೆ ಎಲ್ಲವೂ ಕೂಡ ಸದ್ಯಕ್ಕೆ ಮಗು ಪ್ರಾಣಾಪಾಯ ಆಗಿಲ್ಲ ಅನ್ನುವಂಥದ್ದು ಸಮಾಧಾನಕರ ಸಂಗತಿ. ಮಗು ಅಳ್ತಾ ಇರುವ ಶಬ್ದ ಕೇಳಿಸ್ತಾ ಇದೆ ಅಂತಲೂ ಕೂಡ ರಕ್ಷಣಾ ಸಿಬ್ಬಂದಿ ಹೇಳಿದ್ದಾರೆ. ಇನ್ನು ಕೆಲವೇ ಹೊತ್ತಲ್ಲಿ ಮಗುವನ್ನು ರೀಚ್ ಆಗುವಂತಹ ಎಲ್ಲ ಪ್ರಯತ್ನ ಕೂಡ ಮಾಡಲಾಗುತ್ತೆ. ಸಿಬ್ಬಂದಿ ಹೇಳ್ತಾ ಇದ್ರು ಇನ್ನೊಂದು ಅರ್ಧ ಗಂಟೆ 1 ಗಂಟೆಯ ಕಾರ್ಯಾಚರಣೆ ಅಂತ ಹೇಳ್ತಾ ಇದ್ರು. ಅದಕ್ಕಿಂತ ಸ್ವಲ್ಪ ಸಮಯ ಹೆಚ್ಚು ತಗೋಬಹುದು. ಆದರೆ ಇಲ್ಲಿ ಅಡ್ಡಲಾಗಿ ರಂಧ್ರ ಕೊರೆಯುವಂತಹ ಕೆಲಸ ಬಾಕಿ ಇರೋದು. ಇನ್ನು ಹೊಸದಾಗಿ ಕೊರೆಸಿದಂತಹ ಬೋರ್ವೆಲ್ ಅದಾಗಿತ್ತು. ಆ ಬೋರ್ವೆಲ್ಗೆ ಪಂಪ್ ಸೆಟ್ ಹಾಕಬೇಕು ಅಂತ ಹೇಳಿ ಆ ಬೋರ್ವೆಲ್ನ ಮುಚ್ಚಳವನ್ನು ತೆಗೆದಿಡಲಾಗಿತ್ತು. ಈ ಸಂದರ್ಭ ಸಾತ್ವಿಕ್ ಆಟ ಆಡ್ತಾ ಹೋಗಿ ಬೋರ್ವೆಲ್ ಒಳಗಡೆ ಬಿದ್ದು ಹೋಗ್ತಾನೆ. ಈ ಸಂದರ್ಭ ಮಗು ಎಲ್ಲಿ ಅಂತ ಹುಡುಕ್ತಾ ಬಂದ ತಂದೆ ತಾಯಿಗೆ ಮಗು ಬೋರ್ವೆಲ್ ಒಳಗಡೆ ಬಿದ್ದಿದೆ ಅಂತ ಟಾರ್ಚ್ ಹಾಕಿ ನೋಡಿದಾಗ ಗೊತ್ತಾಗುತ್ತೆ. ಅದಾದ ನಂತರ ಕಾರ್ಯಾಚರಣೆ ಆರಂಭ ಆಯಿತು. ಕಾರ್ಯಾಚರಣೆ ಸತತ 20 ಗಂಟೆಗಳ ಕಾಲದ ಕಾರ್ಯಾಚರಣೆ ಆಗಿದೆ. ಇಲ್ಲಿ ತನಕ ಸಾತ್ವಿಕ್ನನ್ನು ಹೊರತೆಗೆಯುವಂತಹ ಪ್ರಯತ್ನ ನಿರಂತರವಾಗಿ ಆಗ್ತಾ ಇದೆ.